ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನು ಮುಗೀತು, ಎಲ್ರಿಗೂ ಕೂಡ ಗಿಲ್ಲಿಯವ್ರ ಮೇಲೆ ಇದ್ದ ಒಂದು ಒಪಿನಿಯನ್ ಚೇಂಜ್ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಸ್ವಲ್ಪ ಬೇರೆಯವ್ರಿಗೆ ಮುಂಚೆನೆ ಚೇಂಜ್ ಆಗಿತ್ತು. ಈ ವೀಕ್ ಸ್ಟಾರ್ಟ್ ಆದಾಗಿಂದ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿಯವ್ರ ಮೇಲೆ ಸುಮಾರು ಜನ ಇಲ್ಲಿ ಒಪಿನಿಯನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ಬನ್ನಿ ಒಂದು ಪ್ರೋಮೋದದು ಜಲಕ್ ನೋಡ್ಬಿಡೋಣ. ಗಿಲ್ಲಿ ಕೆದಕಿ 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 ಸುಮ್ಮನೆ ಇವಾಗ ಅಶ್ವಿನಿ ಮೇಡಮ್ ಇದ್ರೆ ಗಿಲ್ಲಿಗೆ ಮೈಲೇಜು ಅಂತ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಅಶ್ವಿನಿ ಇರೋದೇ ಗಿಲ್ಲಿಗೆ ಮೈಲೇಜ್ ಕೊಡೋಕ ಅಂತ. ವೀಕ್ಷಕರು, ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಧನುಷ್ ಅವರು, ಕಾವ್ಯ ಅವರು ಇಬ್ರು ಕೂಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದು ಮುಗ್ದಾದ್ಮೇಲೆ ಇಲ್ಲಿ ಧನುಷ್ ಅವರು ಕಾವ್ಯ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಇಲ್ಲಿ ಧನುಷ್ ಅವರೇ ಗಿಲ್ಲಿ ಅವ್ರ ಬಗ್ಗೆ ಇಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ನೋಡಿ, ಗಿಲ್ಲಿ ಅವರು ಸುಮ್ನೆ ಕೆದಕಿ ವಿಚಾರಗಳನ್ನ ಇಲ್ಲಿ ತೆಗಿಯಕ್ ಹೋಗ್ತಾರಂತೆ. ಅದರಲ್ಲೂ ಧನುಷ್ ಅವ್ರಿಗೆ ಏನ್ ಅನ್ಸಿದೆ ಅಂತಂದ್ರೆ, ಇಲ್ಲಿ ಅವನಿಗೆ ಯಾರಾದ್ರೂ ಬೇಕು ಕಡಿಯಕ್ಕೆ ಇವಾಗ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇವಾಗ ಕಂಟೆಂಟ್ ಅನ್ನೋ ಒಂದು ವಿಚಾರ ಏನಿದೆ, ಆ ಒಂದು ವಿಚಾರನ ಕಡಿಯಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಅಶ್ವಿನಿ ಅವರೇ ಬೇಕಂತೆ, ಇಲ್ಲ ಅಂತಂದ್ರೆ ಜಾನ್ವಿ ಅವರೇ ಬೇಕಂತೆ. ಅದಾಗಿದ ತಕ್ಷಣ ಇಲ್ಲಿ ಹೇಳ್ತಾರೆ, ಅಯ್ಯೋ ನನಗೆ ಇವಾಗ ಕಂಟೆಂಟ್ ಸಿಕ್ತಿಲ್ಲ, ಕಂಟೆಂಟ್ ಬೇಕು, ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಎದ್ದೋಳ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಒದ್ದಾಡ್ತಾ ಇದಾರಂತೆ ಗಿಲ್ಲಿಯವರು. ಅಂದ್ರೆ ಜಾನ್ವಿಯವರು ಅಶ್ವಿನಿಯವರು ಇಬ್ರು ಕೂಡ ಗಿಲ್ಲಿಯವ್ರ ಹತ್ರ ನೆನ್ನೆ ಮಾತಾಡ್ತಾ ಇರ್ಲಿಲ್ಲ. ಯಾವೊಂದು ವಿಚಾರಕ್ಕೆ ಅಂತಂದ್ರೆ, ಇಲ್ಲಿ ಕಿಚ್ಚನ ಪಂಚಾಯಿತಿ ಆಗಿದ ತಕ್ಷಣ ಇಲ್ಲಿ ಅಶ್ವಿನಿಯವರು ಸ್ವಲ್ಪ ಮಾತಾಡೋದನ್ನ ಬಿಟ್ಟಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು, ನಾನು ಮಾತಾಡ್ಲಿಲ್ಲ ಅಂದ್ರೆ ನಿನಗೆ ಕಂಟೆಂಟ್ ಸಿಗಲ್ಲ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದಾರೆ, ಇವ್ರು ಕಂಟೆಂಟ್ ಬೇಕು ಅಂತ ಅಂದ್ಬಿಟ್ಟು ಒದ್ದಾಡ್ತಾ ಇದಾರಂತೆ. ಅದರಲ್ಲೂ ಕೂಡ ಅಯ್ಯೋ ನನಗೆ ಕಂಟೆಂಟ್ ಸಿಗ್ತಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡ್ಬಿಟ್ಟಿದಾರಂತೆ ಗಿಲ್ಲಿಯವರು. ಇದನ್ನ ಇಲ್ಲಿ ಕಾವ್ಯ ಅವ್ರ ಹತ್ರ ಹೇಳ್ತಾ ಇದಾರೆ. ಇನ್ನಿಲ್ಲಿ ಅಶ್ವಿನಿ ಅವರು ಸೈಲೆಂಟ್ ಆಗಿರೋದೇ ಗಿಲ್ಲಿಗೆ ಪ್ರಾಬ್ಲಮ್ ಆಗಿದೆ. ಅಶ್ವಿನಿ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಇದರಿಂದ ಗಿಲ್ಲಿಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಅಶ್ವಿನಿ ಅವರು ಸೈಲೆಂಟ್ ಆಗಿರೋದು ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ ಅಲ್ವಂತೆ, ಗಿಲ್ಲಿಯವ್ರಿಗೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ಅವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಎಸ್ ಆರ್ ನೋ ರೌಂಡ್ ಬರುತ್ತಲ್ಲ, ಅದರಲ್ಲಿ ಇಲ್ಲೊಂದು ಕ್ವಶನ್ ಕೇಳ್ತಾರೆ ಫಸ್ಟ್. ಆ ಸ್ಟೇಟ್ಮೆಂಟ್ನು ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ಹೇಳಿದ್ರು. ಇಲ್ಲಿ ಗಿಲ್ಲಿ ಅವ್ರು ಇದ್ರೆ ರಘು ಅವ್ರಿಗೆ ಒಂದು ಮೈಲೇಜು ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಇದ್ರೇನೆ ಇಲ್ಲಿ ಗಿಲ್ಲಿ ಅವ್ರಿಗೆ ಮೈಲೇಜ್ ಅಂತ ಇಲ್ಲಿ ಧನುಷ್ ಅವರು ಈ ರೀತಿಯಾಗಿ ಹೇಳ್ತಾ ಇದಾರೆ. ನೋಡಿ, ಜೊತೆಲ್ಲೇ ಇದ್ದು ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಧನುಷ್ ಅವರು ಯಾವಾಗ್ಲೂ ಇಲ್ಲಿ ಹೇಳ್ತಾ ಇರ್ತಾರೆ, ನಾನು ಹಿಂದೊಂದು ಮುಂದೊಂದು ಮಾತಾಡಲ್ಲ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಇದೇ ಒಂದು ಸಿಚುವೇಶನ್ ಅಲ್ಲಿ ನಾನು ಧ್ರುವಂತ್ ಜೊತೆ ಯಾವತ್ತೂ ಕೂಡ ಇಲ್ಲಿ ಮಾತಾಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಗಿಲ್ಲಿಯವ್ರ ಬಗ್ಗೆನೇ ಇವರೆಲ್ಲರೂ ಕೂಡ ಯಾಕೆ ಟಾಪಿಕ್ ತಗೊಂತಿದ್ದಾರೆ ಅಂತ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಕಾವ್ಯ ಅವರು ತುಂಬಾನೇ ಕ್ಲೋಸ್ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತು. ಧನುಷ್ ಅವ್ರಿಗೆ ಬೇಕು ಅಂತ ಈ ರೀತಿಯಾಗಿ ಮಾತಾಡ್ತಾ ಇದಾರ ಅಥವಾ ಬೇಡ ಅಂತ ಮಾತಾಡ್ತಾ ಇದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ನಿಮಗೇನು ಅನ್ಸುತ್ತೆ ವೀಕ್ಷಕರೇ, ಇಲ್ಲಿ ಅಶ್ವಿನಿ ಅವರಿಂದನೇ ಗಿಲ್ಲಿಯವ್ರಿಗೆ ಮೈಲೇಜ್ ಸಿಗ್ತಿದ್ಯಾ? ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ? ಈ ಒಂದು ಪ್ರೋಮೋ ನೋಡಿದ್ರೆ ಏನನ್ಸುತ್ತೆ ಅಂತಂದ್ರೆ, ಎಲ್ಲರೂ ಕೂಡ ಬಿಗ್ ಬಾಸ್ ಅಲ್ಲಿರೋ ಕೆಲವೊಬ್ರು ಸ್ಪರ್ಧಿಗಳು ಗಿಲ್ಲಿಯವ್ರನ್ನ ತುಳಿಯೋಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಇಲ್ಲಿ ಅನಿಸ್ತದೆ. ಇಲ್ಲಿ ಎಲ್ಲರೂ ಏನ್ ಹೇಳ್ತಿದಾರೆ ಅಂದ್ರೆ, ಕಾವ್ಯದಿಂದ ಗಿಲ್ಲಿ, ಮತ್ತೆ ಇಲ್ಲಿ ಇಲ್ಲಾಂದ್ರೆ ಅಶ್ವಿನಿ ಅವರು ಮಾತಾಡ್ಲಿಲ್ಲ ಅಂದ್ರೆ ಗಿಲ್ಲಿ ಡಮ್ಮಿ ಆಗೋಗ್ಬಿಡ್ತಾನೆ. ಮತ್ತೆ ಜಾನ್ವಿ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ನೀನು ಇನ್ನೊಬ್ಬರನ್ನ ಇಟ್ಕೊಂಡು ಕಾಮಿಡಿ ಮಾಡೋದನ್ನ ಬಿಟ್ರೆ ನಿಂದು ಅನ್ನೋದು ಒಂದು ಐಡೆಂಟಿಟಿ ಇಲ್ವೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ನೀನು ಕಾಮಿಡಿ ಸರಿಯಾಗಿ ಮಾಡಲ್ಲ ಅಂತ ಹೇಳಿದ್ರು. ಎಲ್ಲ ತನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಯಾರಿಗಾನ ನೋವಾಗಿದ್ರೆ ಅದಕ್ಕೆ ಸ್ಪಂದಿಸಲ್ಲ ಅಂತ ಇಲ್ಲಿ ಹೇಳಿದ್ರು. ಈಗ ಧನುಷ್ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಇಲ್ಲಿಗೆ ಇಲ್ಲಿ ಕಂಟೆಂಟ್ ಸಿಗ್ತಲ್ಲ ಅಂತ ಈಗ ಹೇಳ್ತಿದ್ದಾರೆ. ಅಶ್ವಿನಿ ಅವ್ರು ಸೈಲೆಂಟ್ ಆಗಿರ್ಲಿ ಅಥವಾ ಬಿಡ್ಲಿ, ಇಲ್ಲಿ ಅದರಿಂದ ಗಿಲ್ಲಿಯವ್ರಿಗೆ ಏನು ಉಪಯೋಗ ಇದೆ? ಧನುಷ್ ಅವ್ರು ಯಾಕೆ ಈ ರೀತಿ ಮಾತಾಡ್ತಾರೆ? ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಇಲ್ಲಿ ಅನಿಸ್ತದೆ. ಅಶ್ವಿನಿ ಅವರು ಸೈಲೆಂಟ್ ಆಗಿದಾರ, ಇರ್ಲಿ ಬಿಡಿ, ಅವ್ರು ಒಂದು ವಾರ ಸೈಲೆಂಟ್ ಆಗಿರ್ತಾರೆ, ಒಂದು ವಾರ ವೈಲೆಂಟ್ ಆಗ್ತಾರೆ. ಇಲ್ಲಿ ಧನುಷ್ ಅವರು ಏನ್ ಮಾಡ್ತಾ ಇದಾರೆ ಹಾಗಂದ್ರೆ, ಯಾರ ಹತ್ರ ಕಂಟೆಂಟ್ ಹುಡುಕ್ತಿದ್ದಾರೆ ಅಂದ್ರೆ, ಅವ್ರು ಏನು ಕೂಡ ಕಂಟೆಂಟೇ ಕೊಡ್ತಲ್ವಾ, ಅದ್ರ ಬಗ್ಗೆ ಮಾತಾಡಬೇಕು. ಇಲ್ಲ ನಾವು ಏನ್ ಮಾಡಬೇಕು ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಗಿಲ್ಲಿ ಅವ್ರದ್ದು ಏನ್ ಮೈನಸ್ ಇದೆ, ಅವ್ರಿಗೆ ಇಲ್ಲಿ ಯಾರನ್ನು ಯೂಸ್ ಮಾಡ್ಕೊಂಡೆ ಇಲ್ಲಿ ಗಿಲ್ಲಿ ಕಾಮಿಡಿ ಮಾಡೋದು ಅನ್ನೋ ರೀತಿಲಿ ಇಲ್ಲಿ ಧನುಷ್ ಅವರು ಅವರೊಂದು ಒಪಿನಿಯನ್ ಇಲ್ಲಿ ಕಾವ್ಯ ಅವ್ರ ಹತ್ರ ಹಂಚ್ಕೋತಿದ್ದಾರೆ. ನೋಡೋಣ ಇದಕ್ಕೆ ಕಾವ್ಯ ಅವ್ರು ಏನ್ ಹೇಳಿದ್ರು, ಸಪೋರ್ಟ್ ಮಾಡಿದ್ರ ಇಲ್ಲ ಅಂತಂದ್ರೆ ನನಗೂ ಹಾಗೆ ಅನಿಸ್ತಿದೆ ಅಂತ ಏನಾದ್ರು ಹೇಳಿದ್ರ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ಪ್ರೋಮೋದಲ್ಲಿ ಸದ್ಯಕ್ಕೆ ಇಷ್ಟು ಬಿಡಿದ್ದಾರೆ ವೀಕ್ಷಕರೇ. ನಿಮಗೆ ಏನ್ ಅನ್ಸುತ್ತೆ? ಇಲ್ಲಿ ಅಶ್ವಿನಿ ಅವರಿಂದನೇ ಇಲ್ಲಿ ಗಿಲ್ಲಿಯವ್ರಿಗೆ ಮೈಲೇಜ್ ಸಿಗ್ತಿದ್ಯಾ? ಯಾಕೆ ಈ ತರ ಇಲ್ಲಿ ಕಂಟೆಸ್ಟೆಂಟ್ಗಳು ಈ ರೀತಿಯಾಗಿ ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಈ ರೀತಿಯಾಗಿ ಮಾತಾಡ್ತಾರೆ. ಅದೇ ಹೊರಗಡೆ ಬಂದ್ಮೇಲೆ ಇಲ್ಲಿ ಅವ್ರನ್ನ ಇಲ್ಲಿ ಹಾಡಿ ಹೊಗಳ್ತಾರೆ. ಈಗ ಹೆಲ್ಮೆಟ್ ಆಗಿರೋ ಸ್ಪರ್ಧಿಗಳನ್ನು ನೀವು ಇಲ್ಲಿ ತಗೊಳ್ಬಹುದು. ಗಿಲ್ಲಿ ಏನು ಇಲ್ಲ, ನೀನು ಕೆಳಗಡೆ ಕಾಮಿಡಿ ಮಾಡ್ತೀಯ ಅಂತ ಅಂದ್ಬಿಟ್ಟು ರಿಷಾಗಳು ಅವರು ಕೂಡ ಇಲ್ಲಿ ಬೈದಿದ್ರು. ರಾಶಿಕ್ ಅವ್ರ ಹತ್ರ ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿ ನಗನಗ್ತಾ ಮಾತಾಡ್ಕೊಂಡು ಬಂದಿದ್ರು. ಆದ್ರೆ ಇಂಟರ್ವ್ಯೂಲಲ್ಲಿ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಗಿಲ್ಲಿ ನೀನು ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಇಲ್ಲಿ ಗಿಲ್ಲಿಯವ್ರು ಗೆಲ್ಬೇಕು ಅಂತ ಇಲ್ಲಿ ಹೇಳಿದ್ರು. ಆದ್ರೆ ರಾಶಿಕ್ ಅವ್ರ ಹತ್ರ ಮಾತಾಡಿದಾಗ ಇಲ್ಲ ನೀನ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಯಾ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋದೆಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ. ಹೆಲ್ಮೆಟ್ ಆಗಿ ಬಂದಿದ ತಕ್ಷಣ ಎಲ್ಲ ಕೂಡ ಸರ್ಚ್ ಮಾಡಿರ್ತಾರೆ, ಯಾರಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಕ್ರೇಜ್ ಇದೆ, ಯಾರು ಡಮ್ಮಿ ಪೀಸ್ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಆ ನಂತರ ಅವ್ರು ಏನೇನು ಕ್ವಶನ್ ಕೇಳ್ತಾರೋ ಅದ್ರ ತಕ್ಕ ಮಟ್ಟಿಗೆ ಇಲ್ಲಿ ಉತ್ತರ ಕೊಡ್ತಾ ಹೋಗ್ತಾನೆ ಇರ್ತಾರೆ.
ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಎಲ್ರಿಗೂ ಕೂಡ ಇಲ್ಲಿ ಗಿಲ್ಲಿ ಅವರು ಕೆಟ್ಟೋರಾಗೆ ಕಾಣಿಸ್ತಾ ಇದ್ದಾರೆ. ಸದ್ಯ ಇವಾಗ ಇಲ್ಲಿ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಗಿಲ್ಲಿ ಅವರು ಏನೇ ಮಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಸ್ಪರ್ಧಿಗಳು ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಲಿ ಇರೋರು. ಮತ್ತಿಲ್ಲಿ ಗೆಸ್ಟ್ ಆಗಿ ಬಂದಿರೋ ಉಗ್ರ ಮಂಜು ಅವ್ರು ಇರ್ಬೋದು, ರಜತ್ ಅವ್ರು ಇರ್ಬೋದು, ಇಬ್ರು ಕೂಡ ಅವ್ರ ಮೇಲೆ ಹಾರಿ ಬೀಳ್ತಾ ಇದ್ದಾರೆ. ಕಾಮಿಡಿ ರೀತಿಲಿ ತಗೊಂತಾನೆ ಇಲ್ಲ ಯಾರು ಕೂಡ. ಏನೋ ಒಂದು ಕಂಟೆಂಟ್ ಕೊಡ್ಬೇಕಾದ್ರೆ ಕೆಲವೊಂದು ಸತಿ ಇಲ್ಲಿ ಫೇಲ್ಯೂರ್ ಆಗ್ಬೋದು, ಬಟ್ ಪ್ರತಿ ಸತಿ ಕೂಡ ಅವ್ರು ಕೊಡ್ತಾ ಇರೋ ಕಂಟೆಂಟೇ ಸರಿ ಇಲ್ಲ ಅಂತಂದ್ರೆ ಅವ್ರು ಏನಂತ ಕಂಟೆಂಟ್ ಕೊಡೋಕ್ಕಾಗುತ್ತೆ. ಇಲ್ಲಿ ಗಿಲ್ಲಿ ಅವರು ಯಾರ ಹತ್ರನೂ ಮಾತಾಡದೆ, ಅಂದ್ರೆ ಅಶ್ವಿನಿ ಅವ್ರ ಹತ್ರ ಆಗ್ಬೋದು, ಜಾನ್ವಿ ಅವ್ರ ಹತ್ರ ಆಗ್ಬೋದು, ಮತ್ತೆ ಧನುಷ್ ಅವ್ರ ಹತ್ರ ಆಗ್ಬೋದು, ಮತ್ತೆ ಇಲ್ಲಿ ಕಾವ್ಯ ಅವ್ರ ಹತ್ರ ಆಗ್ಬೋದು, ಯಾರ ಹತ್ರನೂ ಮಾತಾಡದೆ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕಾ, ಅವಾಗ ಇಲ್ಲಿ ಕಂಟೆಂಟ್ ಕೊಟ್ಟಂಗೆ ಆಗುತ್ತಾ. ಇವರೆಲ್ಲರೂ ಕೂಡ ಮಾತಾಡ್ತಿರೋದು ಹಾಗೆ ಇದೆ. ಅಶ್ವಿನಿ ಅವರು ಮಾತಾಡ್ಲಿಲ್ಲ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರಿಗೆ ಕಂಟೆಂಟ್ ಸಿಕ್ಕಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಧನುಷ್ ಅವರು ಏನ್ ಕಂಟೆಂಟ್ ಕೊಡ್ತಿದ್ದಾರೆ ವೀಕ್ಷಕರೇ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಮತ್ತೆ ಇಲ್ಲಿ ಅಶ್ವಿನಿ ಅವರಿಂದ ಗಿಲ್ಲಿ ಅವ್ರಿಗೆ ಮೈಲೇಜ್ ಇದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.